ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪರ್ಣಂಕಿಲ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಇದು ನಮ್ಮ ಮಣಿಪಾಲ್ನಿಂದ ಒಂದು 15-20 ಕಿಲೋಮೀಟರ್ ಒಳಗೆ ಇದೆ ಪರ್ಣಂಕಿಲ ಟೆಂಪಲಿಗೆ ಹೋಗೋದು. ಇಲ್ಲಿ ಬಸ್ ಕೂಡ ಸೌಲಭ್ಯ ಉಂಟಾಯ್ತಾ, ಉಡುಪಿಯಿಂದ ಬಸ್ಸಲ್ಲಿ ಹೋಗೋರಿಗೆ ಬಸ್ಸಲ್ಲಿ ಬೇಕಾದರೂ ಹೋಗಬಹುದು. ಬ್ಯೂಟಿಫುಲ್ ಉಂಟು ಟೆಂಪಲ್, ನಾನು ತೋರಿಸ್ತೇನೆ. ಇದು ಪರ್ಣಂಕಿಲ ಶ್ರೀ ಮಹಾಗಣಪತಿ ಹಾಗೂ ಈಶ್ವರ ದೇವರ ದೇವಸ್ಥಾನ. ಇಲ್ಲಿ ಇನ್ನೂ ಸಹ ತುಂಬ ಕೆಲಸ ಕಾರ್ಯಗಳನ್ನು ನಡೀತಾ ಉಂಟು. ರೀಸೆಂಟ್ಲಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಕೆರೆ ಕೂಡ ಉಂಟು, ಒಂದು ದೇವರದ್ದು ಕಲ್ಯಾಣಿ. ಮಳೆಗಾಲ ಅಲ್ವಾ, ಹಾಗಾಗಿ ನೀರು ಕೂಡ ತುಂಬಿ ಉಂಟು. ನಾವು ಸಮ್ಮರಲ್ಲಿ ಬಂದಿದ್ದಾಗ ಇಷ್ಟು ನೀರಿರಲಿಲ್ಲ. ಹಾಗೆ ಈ ದೇವಸ್ಥಾನ ಉಂಟಲ್ಲ, ಒಳಗಡೆ ಗರ್ಭಗುಡಿ ಏನಿದೆ ಅದನ್ನು ಕಂಪ್ಲೀಟಾಗಿ ಕಲ್ಲಿನಿಂದನೇ ಮಾಡಿದ್ದಾರೆ ಆಯಿತಾ. ಹೊರಗಡೆ ಈ ಥರ ಕಲ್ಲು ಮತ್ತು ಕೆಂಪು ಕಲ್ಲು ಎರಡನ್ನು ಯೂಸ್ ಮಾಡಿಕೊಂಡು ಮಾಡಿದ್ದಾರೆ. ತುಂಬ ಚೆಂದ ಉಂಟಾಯ್ತಾ ದೇವಸ್ಥಾನ. ಒಂದ್ಸಲ ವಿಸಿಟ್ ಕೊಡಿ ಇಲ್ಲಿಗೆ. ಇಲ್ಲಿ ವಾರದಲ್ಲಿ ಕೆಲವೊಂದು ವಿಶೇಷ ದಿನಗಳಲ್ಲಿ ಕೂಡ ಊಟದ ವ್ಯವಸ್ಥೆ ಕೂಡ ಉಂಟು. ಹಾಗೆ ಸಮ್ಟೈಮ್ಸ್ ಸ್ಯಾಟರ್ಡೆ ಕೂಡ ಊಟದ ವ್ಯವಸ್ಥೆ ಕೂಡ ಉಂಟು ಅಂತ ಕಾಣ್ತಿದೆ. ಇದು ಈ ದೇವಸ್ಥಾನದ ಮುಖ್ಯ ದ್ವಾರ ಆಯಿತಾ, ಎಂಟ್ರೆನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಪೇಜಾವರ ಅಧೋಕ್ಷಜ ಮಠ ಕೂಡ, ಮಠದ ಬ್ರಾಂಚ್ ಕೂಡ ಇಲ್ಲಿ ಉಂಟು. ಪರ್ಣಂಕಿಲದ ಬ್ರಾಂಚ್ ಕೂಡ ಇಲ್ಲಿ ಉಂಟು, ಅವರದೇ ಅಂಡರಲ್ಲಿ ಬರ್ತದೆ. ಹಾಗೆ ನಾನೊಂದು ದೇವಸ್ಥಾನದಲ್ಲಿ ಗುಲಾಬಿ ಹೂವಿನ ಗಿಡ ಕೂಡ ತಗೊಂಡೆ ಆಯಿತಾ. ತುಂಬ ಚೆಂದ ಇತ್ತಲ್ವಾ, ಅದನ್ನು ಕಟ್ ಮಾಡಿ ತಗೊಳ್ವಾ ಅಂತ ಹೇಳಿ. ಇದು ನೋಡಿ, ದೇವಸ್ಥಾನದ ಪಕ್ಕದಲ್ಲೇ ಒಂದು ತೋಡು ಕೂಡ ಉಂಟು. ಇದು ತೋಡಾದರೆ ಈ ಕಡೆ ದೇವಸ್ಥಾನ ಉಂಟು. ತೋಡಿನ ಆಚೆ ಬದಿ ಗದ್ದೆ. ಆಗ ಇಲ್ಲಿ ಈಗ ಸಹ ಕೃಷಿ ಮಾಡ್ತಾರೆ ಆಯಿತಾ. ನೋಡಿ, ಇದು ನಾನು ಪೀಸ್ ತಗೊಂಡದ್ದು ಹೂವಿನ ಗಿಡದ್ದು. ದೇವಸ್ಥಾನದಲ್ಲಿ ಅಪ್ಪ ಪ್ರಸಾದ ಸಿಗ್ತದೆ, ತುಂಬ ರುಚಿ ಇರ್ತದೆ ಅಪ್ಪ ಪ್ರಸಾದ. ಇದನ್ನೊಂದು ನಾವು ಪ್ರತಿ ಸಲ ಬಂದಾಗ ಸೇವೆ ಮಾಡಿಸ್ತೇವೆ. ಅಪ್ಪ ನೋಡಿ, ತುಂಬ ಪರಿಮಳ ಉಂಟು ದೇವರ ಪ್ರಸಾದ. ನನಗೆ ತುಂಬ ಇಷ್ಟ ಇಲ್ಲಿದ್ದು ಅಪ್ಪ ಪ್ರಸಾದ. ದೇವರ ಪ್ರಸಾದ ಅಂತ ಹೇಳಿದ ಮೇಲೆ ದೇವರ ಪ್ರಸಾದವೇ, ಬಟ್ ಇಲ್ಲಿದ್ದು ತುಂಬ ರುಚಿ ಉಂಟು, ಪರಿಮಳ ಉಂಟು. ಹಾಗೆ 100 ರೂಪಾಯಿ ಒಂದು ಅಪ್ಪ ಸೇವೆಗೆ ಇಲ್ಲಿ. ನಾವಿವತ್ತು ಉಡುಪಿಯ ಫೇಮಸ್ ಅಜ್ಜಿ ಅಜ್ಜಮ್ಮ ಹೋಟೆಲ್, ಅಂದರೆ ಇದು ಮಣಿಪಾಲದ ಪರ್ಕಳದಲ್ಲಿರೋದು, ನಮ್ಮದೇ ಊರು. ಹಾಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ತುಂಬ ಜನ ಸೆಲೆಬ್ರಿಟೀಸ್ ಇರ್ಬೋದು, ಹಾಗೆ ರಾಜಕಾರಣಿಗಳಿರ್ಬೋದು, ತುಂಬ ಜನ ಬಂದಿದ್ದಾರೆ ಆಯಿತಾ. ರೀಸೆಂಟ್ಲಿ ನಮ್ಮ ಮಾಮಿಯ ಬೆಸ್ಟ್ ಫ್ರೆಂಡ್ ಫರಾ ಖಾನ್ ಕೂಡ ಬಂದಿದ್ರು. ಬೆಸ್ಟ್ ಫ್ರೆಂಡ್ ಅಂತ ಸುಮ್ಮನೆ ತಮಾಷೆಗೆ ಹೇಳಿದೆ ಆ್ಯಕ್ಚುಲಿ. ಅವರು ಅಡ್ವರ್ಟೈಸ್ಮೆಂಟ್ ಅದು ಇದು ಕೊಡ್ಲಿಕ್ಕೆ ಅಂತ ಎಲ್ಲ ಬಂದಿದ್ರು ಆಯಿತಾ. ಹಾಗೆ ಇವತ್ತೊಂದು ದಿವಸ ನಾವು ಕೂಡ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಬರುವ ಅಂತೇಳಿ ಹೋಗ್ತಾ ಇದ್ದೇವೆ. ನೋಡುವ, ನಿಮಗೆ ಸಹ ಅಲ್ಲಿ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ. ಸ್ಥಳದಲ್ಲಿ ಇಷ್ಟು ಒಳಗೆ ಇದ್ರು ಸಮೇತ ನೋಡಿ ಇಲ್ಲಿ ಎಷ್ಟು ವೆಹಿಕಲ್ಸ್ ಬಂದಿದೆ ಊಟಕ್ಕೆ ಅಂತ ಹೇಳಿ. ಅಜ್ಜಿ ಫುಲ್ ಗುರ್ತ ಮಾಡಿಸ್ತಾ ಇದ್ದಾರೆ ಎಲ್ಲರದು ಅಕ್ಕುನಿಗೆ. ಜನ ನೋಡಿ ಎಷ್ಟು ದೂರದಿಂದ ಎಷ್ಟು ಜನ ಬರ್ತಾರೆ. ಎಷ್ಟೊಂದು ಜನ ಬರ್ತಾರೆ ನೋಡಿ ಊಟಕ್ಕೆ ಇಲ್ಲಿ ಮಧ್ಯಾಹ್ನಕ್ಕೆ. ಇದು ಎಂತ ಚಟ್ನಿ? ಹುರುಳಿ ಚಟ್ನಿ. ಇದು ಇದು ಉಪ್ಪಿನಕಾಯಿ. ಪಿಕಾತೆ ಕವಾಡೆ. ಉಕ್ಕುಡು. ಅಜ್ಜಿಯೇ ಬಂದು ಇಲ್ಲಿ ಬಡಿಸ್ತಾ ಇದ್ದಾರೆ. ಈ ಪ್ರಾಯದಲ್ಲಿ ಕೂಡ ಇವರೊಂದು ಅಡಿಗೆ ಮಾಡಿ ಬಡಿಸೋದು ತುಂಬ ಗ್ರೇಟ್ ಅನ್ನಿಸ್ತದೆ. ನಮ್ಮ ಅಕ್ಷರ ಕೂಡ ಬಂದು ಇಲ್ಲಿ ಊಟ ಮಾಡ್ತಿದ್ದಾಳೆ ಅಜ್ಜ ಅಜ್ಜಿ ಹೋಟೆಲಲ್ಲಿ. ತಿಳಿಸ ಪೂರೋ
ಭರ್ಜರಿ ಜನ. ನಾವು ಅಜ್ಜಿ ಅಜ್ಜಮ್ಮ ಹೋಟೆಲಲ್ಲಿ ಊಟ ಮಾಡಿದೆವು, ಸೂಪರ್ ಇತ್ತು ಊಟ. ಪರ್ ಹೆಡ್ 70 ರುಪೀಸ್ ಆಯಿತಾ. ಆದರೆ ರೈಸ್, ರಸಮ್, ತೋವೆ, ಒಂದು ಸಾಂಬಾರು, ಒಂದು ಚಟ್ನಿ, ಒಂದು ಉಪ್ಪಿನಕಾಯಿ, ಮೊಸರು, ಈರುಳ್ಳಿ ಬಜ್ಜಿ, ಇಷ್ಟೆಲ್ಲ ಐಟಮ್ಸ್ ಇರ್ತದೆ ಆಯಿತಾ. ಮತ್ತು ಅನ್ಲಿಮಿಟೆಡ್ ಫುಡ್ ಇದೆ. ಇರೋದು ಹೋಟೆಲ್ ದಿನಕ್ಕೊಂದು 100ರಿಂದ 150 ಜನ ಆಗ್ತಾರೆ. ವೀಕೆಂಡ್ಸಲ್ಲಿ ಇನ್ನೂ ಜಾಸ್ತಿ ಜನ ಆಗ್ತಾರಂತೆ. ಊಟ ಮಾತ್ರ 70 ರೂಪಾಯಿಗೆ ತುಂಬ ಒಳ್ಳೆಯದಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಅಜ್ಜಿ ಅಜ್ಜ ಹೋಟೆಲಿಗೆ ಒಂದ್ಸಲ ವಿಸಿಟ್ ಕೊಡಿ. ಊಟ ಮಾತ್ರ ತುಂಬಾ ಒಳ್ಳೆದಿತ್ತು ಆಯಿತಾ. ಹಾಗೆ ನನ್ನ ಚಾನಲನ್ನು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.